ಸಭೆಯನ್ನು ಕರೆಯಲಾಗಿದೆ. ಇದರ ಮುಖ್ಯ ಅಂಶ ಏನಂತಂದರೆ, ನಮ್ಮ ಬಂಜಾರ ಸಮುದಾಯಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ಪ್ರತಿಯೊಬ್ಬರು ಹುಟ್ಟು ಕಾಂಗ್ರೆಸ್ಸಿಗರು ನಾವೆಲ್ಲ. ಆದರೆ ಕಾಂಗ್ರೆಸ್ಸೇ ನಮ್ಮನ್ನು ನಮಗೆ ಈ ಮುಖ್ಯವಾಹಿನಿಗೆ ತರಲಾರ್ದ ಇನ್ನೂ ಕೆಳಮಟ್ಟಕ್ಕೆ ಅದುಮ್ತಾ ಇದೆ ಅಂತ ನಮ್ಮ ಒಂದು ಮನಸ್ಸಿಗೆ ಅನಿಸಿಕೆ ಇದೆ. ಈಗ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 3 ವರ್ಷ ಆಡಳಿತವನ್ನು ನಡೆಸಿರ್ತಾರೆ. ಅವರ ಆಡಳಿತದಲ್ಲಿ ಅನೇಕ ಸರ್ತಿ ನಾವು ನಮ್ಮ ಸಮುದಾಯಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ಒಬ್ಬ ನಮ್ಮ ಸಚಿವ ಸ್ಥಾನ ಉಗ್ರಪ್ಪ ಲಮಾಣಿಯವರು ಒಬ್ಬರೇ ನಮ್ಮ ಸಮುದಾಯದಿಂದ ಕಾಂಗ್ರೆಸ್ನಲ್ಲಿ ವಿನ್ನಾಗಿ ಬಂದಿರ್ತಾರೆ. ಅವರಿಗೆ ಯಾವುದೇ ಥರದಿಂದ ಒಂದು ಮಾನ್ಯತೆ ಕೊಟ್ಟು ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿಗಿರಿಯನ್ನು ಕೊಟ್ಟಿರೋದಿಲ್ಲ. ಈಗಲಾದರೂ ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರು ಇನ್ನೂ 2 ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅವರ ಅವಧಿಯಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಮಾನ್ಯತೆ ಕೊಟ್ಟು, ಪ್ರಾತಿನಿಧ್ಯ ಕೊಟ್ಟು, ನಮ್ಮ ರುದ್ರಪ್ಪ ಲಮಾಣಿಯವರಿಗೆ ಒಂದು ಮಂತ್ರಿಗಿರಿ ಕ್ಯಾಬಿನೆಟ್ನಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ತಾರೆ. ಈ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಕಳಕಳಿಯಿಂದ ನೋಡ್ತಾ ಇದೆ ಎಂಬುದಕ್ಕೆ ಅವರು ಈ ಮೂಲಕ ಮಂತ್ರಿಗಿರಿ ಕೊಟ್ಟು ನಮ್ಮನ್ನು ಈ ಸಮಾಜವನ್ನು ಕಾಂಗ್ರೆಸ್ಸು ತಿರಸ್ಕಾರ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ತೋರಿಸ್ಕೊಡ್ತಾರಂತೇಳಿ ಈ ಮೂಲಕ ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಸೇವಲ. ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹಿರಿಯರ ಒಪ್ಪಿಗೆ ಮೇರೆಗೆ ತಾಲೂಕು ಸಂಘಟನೆಯು ತುರ್ತಾಗಿ ಒಂದು ಸಭೆಯನ್ನು ಕರೆಯಲಾಗಿದ್ದು, ಸದರಿ ಸಭೆಯ ಉದ್ದೇಶ ಎಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರವು ಮರುರಚನೆ ಆಗ್ತಾ ಇದೆ. 3 ವರ್ಷಗಳ ಕಾಲ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಸರ್ಕಾರವನ್ನು ಉನ್ನತ ಮಟ್ಟವಾಗಿ ನಡೆಸಿದ್ದಾರೆ. ಅದೇ ರೀತಿಯಾಗಿ ಈಗ ಮುಂದಿನ ಮುಖ್ಯಮಂತ್ರಿ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ವಹಿಸ್ತಾ ಇದ್ದಾರೆ. ಒಳ್ಳೆಯ ವಿಚಾರವೇ. ಅವರ ಒಂದು ಅಜೆಂಡಾದ ಕೆಳಗಡೆ ನಮ್ಮ ಬಂಜಾರ ಜನಾಂಗದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದರೆ 35 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಗಳು ನಮ್ಮ ಕರ್ನಾಟಕ ಸರ್ಕಾರದಲ್ಲಿದ್ದು, ಕಳೆದ ಬಾರಿ ಬಿಜೆಪಿ ಹಟಾವೋ ತಾಂಡಾ ಬಚಾವೋ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಕಾರಣ ಒಳ ಮೀಸಲಾತಿಯ ಒಂದು ತೊಂದರೆಗಳಿಂದ. ಹಾಗಾಗಿ ನಮ್ಮ ಜನಾಂಗವು ಒಂದು ಕೂಗಿನಿಂದ ಇಡೀ ರಾಜ್ಯಾದ್ಯಂತ ಬಿಜೆಪಿ ಸರ್ಕಾರವನ್ನು ಕಡೆಗಣಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಣೆ ಹಾಕಿ ಪ್ರತಿಯೊಬ್ಬ ಬಂಜಾರನು ಕಾಂಗ್ರೆಸ್ಸಿಗೆ ವೋಟ್ ಮಾಡಿದ್ರು. ಬೇರೆಣಿಕೆ ಎಷ್ಟು ಜನಗಳಿಗೆ ಸೀಟ್ ಕೊಟ್ಟರೂ ಕೂಡ ಅವರನ್ನೇ ಗೆಲ್ಲಿಸಿದೀವಿ ಸ್ವಾಮಿ. ಇದು ನಮ್ಮ ಹಕ್ಕು. ಹೋದ ಸರ್ಕಾರದಲ್ಲಿ ಕೂಡ ನಮಗೆ ಯಾವುದೇ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ಬಿಜೆಪಿ ಸರ್ಕಾರದಲ್ಲಿದ್ದಾಗ ಇಬ್ಬಿಬ್ಬರಿಗೆ ನಮಗೆ ಬಿಜೆಪಿ ಸರ್ಕಾರದಲ್ಲಿ ಇಬ್ಬಿಬ್ಬರು ಮಂತ್ರಿ ಪದವಿಗಳು ಕೊಟ್ಟಿದ್ದಾರೆ, ನಮಗೆ ಉಪಸಭಾಪತಿಗಳನ್ನಾಗಿ ಮಾಡಿದರು. ಆದರೆ ಇವಾಗ ನಮಗೆ ಯಾವುದೇ ತರಹದ ಒಂದು ಸವಲತ್ತುಗಳು ಇಲ್ಲ. ಕಾರಣ ಇಷ್ಟೇ, ಈ ಜನಾಂಗದವರು ಕೇಳಲ್ಲ, ಈ ಜನಾಂಗದವರಿಗೆ ಯಾರು ಸಪೋರ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ದಯಮಾಡಿ ಇದನ್ನ ತಾವು ಆ ಥರ ಅನ್ಕೋಬೇಡಿ. ಕಾರಣ ಇಷ್ಟೇ, ನಮ್ಮ ಜನಾಂಗ ಒಂದು ಸಲ ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದನ್ನ ಇತ್ಯರ್ಥ ಆಗೋವರೆಗೂ ಬಿಡೋದಿಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ವೋಟ್ ಹಾಕಿ ತೋರಿಸಿದೀವಿ ಕೂಡ. ಮುಂದಿನ ದಿನಗಳಲ್ಲಿ ನೀವು ಮತ್ತೆ ನಾವು ಬಿಜೆಪಿಗೆ ಹೋಗಿ ವೋಟ್ ಹಾಕೋ ಥರ ಮಾಡಬೇಡಿ. ಇದಕ್ಕೆ ಕಾರಣಕರ್ತರು ನೀವು ಆಗಬೇಡಿ. ನಮಗೆ ಇದೆ, ನಮ್ಮ ಮನಸ್ಸಲ್ಲಿ ನೋವಿದೆ. ಅಟ್ಲೀಸ್ಟ್ ಈಗಲಾದರೂ ನಿಮ್ಮ ಸಂಪುಟದಲ್ಲಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಸಂಪುಟದಲ್ಲಾದರೂ ನಮ್ಮ ಏಕೈಕ ರುದ್ರಪ್ಪ ಲಂಬಾಣಿ ಸಾಹೇಬ್ರಿಗಾದ್ರೂ ಒಂದು ಸೀಟ್ ಕೊಡಿ. ಇಲ್ವಾ, ಪಿ.ಟಿ. ಪರಮೇಶ್ವರ್ ಸಾಹೇಬ್ರಿಗಾದ್ರೂ MLC ಮಾಡಿ ಒಂದು ಮಂತ್ರಿ ಸ್ಥಾನವನ್ನಾದ್ರೂ ಕೊಡಿ. ನಮ್ಮನ್ನ ನೀವು ಗೌರವಿಸ್ತೀರಿ ಅಂತ ಹೇಳ್ಬಿಟ್ಟು ಇಡೀ ಸಮಾಜದ ಪರವಾಗಿ, ಇದು ತಾಲೂಕಿನಾದ್ಯಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಬಂಜಾರರ ಒಂದು ಕೂಗಾಗಿದೆ. ಹಾಗಾಗಿ ನೀವು ದಯಮಾಡಿ ನಮ್ಮ ಒಂದು ಜನಾಂಗದ ಒಬ್ಬ ಹಿರಿಯ ನಾಯಕನಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾವು ಆಗ್ರಹ ಮಾಡ್ತಿದ್ದೇವೆ. ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜೈ ಶಿವಲಾಲ್, ಜೈ ಭೀಮ್, ಜೈ ಅಂಬೇಡ್ಕರ್. ಬಿಜೆಪಿ ಸರ್ಕಾರದವರು 4.5 ಮೀಸಲಾತಿ ಕೊಟ್ಟಾಗ ಅವತ್ತು ನಾವು ನಮ್ಮ ಸಮುದಾಯ ಎಲ್ಲ ಸೇರಿ ಒಳ್ಳೆ ಏಟ್ ಕೊಟ್ಟಿದ್ದೀವಿ, ಎಲ್ಲ ಗೊತ್ತಿದೆ ಅವ್ರಿಗೆಲ್ಲ. ಈ ಸರಿ ಅದೇ ಥರ ಮಾಡಿದ್ರೆ ಅದೇ ರಿವರ್ಸ್ ಆಗುತ್ತೆ. ಸೊ ಇವಾಗ ನಾವೇನು ಸಾರಾ ಸಗಟಾಗಿ ನಮ್ಮ ಬಂಜಾರ ಸಮುದಾಯ, ಲಂಬಾಣಿ ಸಮುದಾಯ ರಾಜ್ಯಾದ್ಯಂತ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ನಮ್ಮ ಒಂದೊಂದು ಓಟನ್ನು ಸರ್ಕಾರದ ಪಾಲಿದೆ. ನಾವು ಪ್ರತಿಯೊಬ್ಬ ಹಳ್ಳಿಯಿಂದ ಓಟ್ ಹಾಕಿರೋ ಒಂದೊಂದು ಪಾಲು, ಒಂದೊಂದು ಓಟು ನಾವು ಇವಾಗ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಿದೆ.
ಏನೋ ಆ ಥರ ಆಗಿ ಆಲ್ಮೋಸ್ಟು ನಮ್ಮ ರಾಜ್ಯದಲ್ಲಿ ಕನಿಷ್ಠ ಅಂದರೆ ಒಂದು 18 ಜನ ಶಾಸಕರು ನಮ್ಮ ಲಂಬಾಣಿ ಓಟೆ ಅವ್ರಿಗೆ ನಿರ್ಣಾಯಕ. ಈವನ್ ಶಿಕಾರಿಪುರ ಆಗ್ಬೋದು, ಈವನ್ ನಮ್ಮ ಬಿಜಾಪುರ ಇರ್ಬೋದು, ಸುಮಾರು ಕಡೆ ಇದೆ. ಇಲ್ಲಿ ನಮ್ಮ ಕೂಡ್ಲಿ ಕ್ಷೇತ್ರದಲ್ಲಿ ಅಷ್ಟೇ. ಸೊ ಆದ ಕಾರಣ ನಾವು ಲಾಸ್ಟ್ ಟೈಮ್ ನೀವು ಮಾಡಿರೋ ತಪ್ಪನ್ನು ಮತ್ತೆ ಪುನಃ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಇದಕ್ಕೆ ತಕ್ಕ ಪಾಠ ನಮ್ಮ ಸಮುದಾಯದವರು ಜನಾಂಗದವರು ಕಲಿಸ್ತಾರೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಆಲ್ಮೋಸ್ಟ್ ಒಳ ಮೀಸಲಾತಿಯಿಂದ ಎಲ್ಲ ಜನಗಳು ತುಂಬ ನೋವನ್ನು ಅನುಭವಿಸಿದ್ದಾರೆ, ತುಂಬ ನೋವಲ್ಲಿದ್ದಾರೆ. ಏನು ಸಿದ್ದರಾಮಯ್ಯ ಸಾಹೇಬರು 5.5 5.5 ಕೊಟ್ಟರು. ಈ ಸರಿ ನಮಗೆ ಕೊಲಂಬೋದವರಿಗೆ 4.5 ಕೊಟ್ಟಿದ್ದಾರೆ. ಅದರಲ್ಲಿ ತಿರ್ಗಿ 1% ಆದಿ ಇದು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಇದು ತುಂಬ ಅನ್ಯಾಯ ಆಗ್ತಾ ಇದೆ. ನಾವು ಎಲ್ಲಿದ್ದೀರೋ ಲಾಸ್ಟಲ್ಲಿ 3ರ ಪ್ಲೇಸಲ್ಲಿ ಇದ್ದೀವಿ. ಕ್ಯಾಟಗರಿ A B C ಅಂತ ಮಾಡಿದ್ದಾರೆ. ಸೊ ಇದರಿಂದ ಈ ಸರಿಯಾದರೂ ನೀವು ನಮ್ಮ ಸಮುದಾಯಕ್ಕೆ ಒಳ್ಳೆ ಹೆಸರು ತಗೋಬೇಕು, ನಮ್ಮ ಸಮುದಾಯ ಪರವಾಗಿ ನೀವು ಇರಬೇಕು ಅಂತಂದರೆ ಈ ಮಂತ್ರಿ ಸ್ಥಾನ ಕೊಟ್ಟರೆ ನಿಮಗೆ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ.